ಮತ್ತು ಇದರ ಜೊತೆಯಲ್ಲಿ ಮೊದಲಾದ್ರೆ ಏನಾಗ್ತಾ ಇತ್ತು, ಮೈ ತೆಂಗಿನಕಾಯಿ ಯಾರೋ ಸ್ವಲ್ಪ ಸ್ಪರ್ಶ ಮಾಡಿಬಿಟ್ರೆ ಅದನ್ನ ಯಾವುದೇ ರೀತಿಯಾದಂತಹ ಭಯೋತ್ಪಾದನಾ ಚಟುವಟಿಕೆಗಳು ದೇಶದಲ್ಲಿ ಆರಾಮಾಗಿ ನಡೀತಾ ಇದೆ, ಬಹಳ ಈಸಿ. ಇವತ್ತು ಮೊದಲು ಆಪರೇಷನ್ ಸಿಂಧೂರ ಸರ್ಜಿಕಲ್ ಸ್ಟ್ರೈಕ್ ಆಯ್ತು. ಮೊದಲನೇ ನಾವು ಬಂದ ನಂತರ ಆದಂತಹ ಪ್ರಮುಖವಾದಂತಹ ಮೊದಲನೇ ಘಟನೆ. ಎರಡನೇ ಘಟನೆ ಏರ್ ಸ್ಟ್ರೈಕ್ ಆಯಿತು. ಮೂರನೇ ಘಟನೆ ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರ ನಡಿಬೇಕಾದ್ರೆ ಮತ್ತು ಅದಕ್ಕಿಂತ ಮೊದಲು ನಡೆದಂತಹ ಒಂದು ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ದಲ್ಲಿ ಏನ್ ಕೇಳಿದ್ರು, ಪ್ರೂಫ್ ಇಲ್ಲ ಅಂತ ಕೇಳಿದ್ರು. ಇಂಥವ್ರಿಗೆ ಕ್ಲೇಮ್ ಮಾಡೋ ಧೈರ್ಯನೂ ಇರಲಿಲ್ಲ, ಇಲ್ಲ ನಾವು ಕ್ರಮ ತೆಗೆದುಕೊಂಡಿವಿ ಅಂತ. ಈ ಸತ್ಯ ನಾವು ಕ್ಲೇಮ್ ಮಾಡಿದಾಗ ಅಥವಾ ನಾವು ಹೇಳಿದಾಗ ಪ್ರೂಫ್ ಕೇಳಿದ್ರು. ಈ ಸರ್ತೆ ಸ್ವಲ್ಪ ಟೈಮ್ ತಗೊಂಡ್ವಿ ನಾವು. ಘಟನೆ ಆದ ನಂತರ ಯಾಕೆ ಮಾಡ್ತಾ ಇಲ್ಲ ಅಂತಂದ್ರು. ಶುರುವಾದ ದಿವಸ ಏನ್ ಹೇಳಿದ್ರು, ಯುದ್ಧ ಬೇಡ, ಶಾಂತಿ ಬೇಕು ಅಂತ ಹೇಳಿದ್ರು. ಆನಂತರ ನಾವೆಲ್ಲೂ ಯುದ್ಧ ಸಾರಿಲಿಲ್ಲ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾವು ಯುದ್ಧ ಸಾರಿಲ್ಲ. ನಾವು ಭಾರತದ ಶಕ್ತಿಯನ್ನ ನೀವು ಗಮನಿಸಿ. ನಾವು 19 ಟೆರರಿಸ್ಟ್ ಟ್ರೈನಿಂಗ್ ಕ್ಯಾಂಪ್, ಟೆರರಿಸ್ಟ್ ಹೈಡ್ಔಟ್ ಮತ್ತು ಟೆರರಿಸ್ಟ್ಗಳು ವಾಸ ಮಾಡ್ತಾ ಇರುವಂತಹ 19 ಜಾಗಗಳನ್ನು ಗುರುತಿಸಿದ್ವಿ. ಈ 19 ಜಾಗಗಳಲ್ಲಿ 11 ಜಾಗದಾಗ ಸ್ವಲ್ಪ ಆಕ್ಟಿವಿಟಿ ಬಹಳ ಕನ್ಸಿಡರಬಲಿ ಕಮ್ಮಿ ಆಗಿತ್ತು. 9 ಜಾಗದಲ್ಲಿ ಇವರು ಒಳಗಡೆ ಇದ್ದಾರೆ ಅನ್ನೋದು ಗೊತ್ತಾಯಿತು. ನಮ್ಮ ಡೀಪ್ ಇಂಟೆಲಿಜೆನ್ಸ್ ಸರ್ವಿಲೆನ್ಸ್ ಎಷ್ಟು ಚೆನ್ನಾಗಿದೆ ಈ ಸಂದರ್ಭದೊಳಗಂತಂದ್ರೆ, ಆ 9 ಜಾಗಗಳನ್ನು ಐಡೆಂಟಿಫೈ ಮಾಡಿದರು ಮತ್ತು ನಮ್ಮ ಸಶಸ್ತ್ರ ಪಡೆಗಳಿಗೆ ಹೇಳಲಾಯಿತು, ನೀವು ಏನು ನಿರ್ಣಯ ತೆಗೆದುಕೊಂಡ್ರೂ ಸರ್ಕಾರ ನಿಮ್ಮ ಜೊತೆಗಿದೆ, ಆದರೆ ಕ್ರಮ ತೆಗೆದುಕೊಳ್ಳಬೇಕು ಅಂತ. ಈ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿದ ತಕ್ಷಣ ನಿಮಗೆ ಇದರ ಹಿಂದಿಂದ ಸ್ವಲ್ಪ 1-2-3 ಸೆಂಟೆನ್ಸ್ದಲ್ಲಿ ನಾ ಹೇಳ್ತೇನೆ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಇದನ್ನು ಮಾಡಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ ನಡೆದಿದೆ. ಅಂದರೆ ನಮ್ದು ಆರ್ಮಿ ಇದೆ, ಏರ್ಫೋರ್ಸ್ ಇದೆ, ನೇವಿ ಇದೆ, ಆಲ್ ಆರ್ ಇಂಡಿಪೆಂಡೆಂಟ್. ಅವ್ರಿಗೊಂದು ಇಂಟೆಲಿಜೆನ್ಸ್ ಸಪರೇಟ್ ಇದೆ, ಅವ್ರದ್ದೊಂದು ಆಪರೇಷನ್ ಸಿಸ್ಟಮ್ ಸಪರೇಟ್ ಇದೆ. ಸೊ ಪರಸ್ಪರ ಮೇಳೈಸ್ತಿರ್ಲಿಲ್ಲ ಅನೇಕ ಸಂದರ್ಭದವರು. ಅದಕ್ಕೊಬ್ಬ CDS ಬೇಕು ಅಂತ ಜಗತ್ತಿನಾಗ ಬಹಳಷ್ಟು ಮುಂದುವರೆದಂತಹ ದೇಶದೊಳಗದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಬೇಕು ಅಂತ. ಸ್ನೇಹಿತರೆ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ನಿರ್ಣಯ ಪೊಲಿಟಿಕಲಿ ಮಾಡ್ಲಿಕ್ಕೆ ಆಗಿರಲಿಲ್ಲ. ಬಟ್ ಇಟ್ ಈಸ್ ನರೇಂದ್ರ ಮೋದಿ ಹೂ ಸೆಡ್ ಕಮ್ ವಾಟ್ ಮೇ, ನಾನು ಕೋಆರ್ಡಿನೇಷನ್ ಮಾಡ್ತೀನಿ, ಎಲ್ಲರನ್ನು ಕೂಡಿಸ್ತೀನಿ, ಸರಿ ಮಾಡ್ತೀನಿ. ಒಬ್ಬ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಮತ್ತು ಎಲ್ಲಾ ಇಂಟೆಲಿಜೆನ್ಸ್ ವಿಂಗ್ಗಳದ್ದು ಕೋಆರ್ಡಿನೇಟೆಡ್ ಆದಂತಹ ಒಂದು ಸಂಗತಿ ನಾವು ಉಪಯೋಗ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ 9 ಐಡೆಂಟಿಫೈ ಮಾಡಿದ್ವಿ. ಭಾರತದ ಸಾಮರ್ಥ್ಯವನ್ನು ನೀವು ಗುರುತಿಸಬೇಕು. 9 ಇಲ್ಲೇ ಕೂತು ನಾವು ಮಿಸೈಲ್ಗಳನ್ನು ಹಾರಿಸಿದಾಗ 9ರಲ್ಲಿ ಇದ್ದಂಥ ಕರೆಕ್ಟ್ ಹೋಗಿ ಅಲ್ಲೇ ಬಿತ್ತು. ಆಮೇಲೆ ವಿಠಲ್ ಅವರು ಕೂತಾರೆ, ಕಮರಿಪೇಟ್ ನೆನಪು ಮಾಡ್ತಾರೆ. ಆ ಪ್ರಮಾಣದ ಥಿಕ್ಲಿ ಪಾಪ್ಯುಲೇಟೆಡ್ ಇದ್ದಂತಹ ಏರಿಯಾದಲ್ಲಿ ಎಲ್ಲಿ ಟೆರರಿಸ್ಟ್ಗಳಿದ್ರು ಅಲ್ಲೇ ಹೋಗಿ ಬಿತ್ತದ. ಎಷ್ಟು ಪ್ರಿಸೈಸ್ ಇರಬೇಕು, ಎಷ್ಟು ಕೆಲಸ ಆಗಿರಬೇಕು. ಯಾರಿಗೂ ಅಂದಾಜಿರಲಿಲ್ಲ ಇದು. ಅದಕ್ಕೂ ಹೇಳಿದ್ರು ಪ್ರೂಫ್ ಅಂತ. ಪಾಕಿಸ್ತಾನದವರು ಹೋಗ್ಕೊಳ್ಳಿಕ್ಕೆ ಶುರು ಮಾಡಿದ್ರು, ನಮ್ಗೆ ಹೊಡೆದ್ರು ಅಂತ. ನಾವು ಸರ್ಜಿಕಲ್ ಸ್ಟ್ರೈಕ್ ದಲ್ಲಿ ಹೇಳಿರಲಿಲ್ಲ, ಏರ್ ಸ್ಟ್ರೈಕ್ ದಲ್ಲಿ ಹೇಳಿರಲಿಲ್ಲ, ನಾವು ಪಾಕಿಸ್ತಾನ ಜೊತೆಗೆ ಯುದ್ಧ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ನಾವು ಹೇಳಿದ್ದು ಎಲ್ಲಿ ಟೆರರಿಸ್ಟ್ ಅಡಿಗೆ ಕೂತಿದ್ದಾರೆ ನಮಗೆ ಗೊತ್ತಿದೆ, ನಮಗೆ ನಮ್ಮ ದೇಶದ ಮೇಲೆ
ಹಾನಿಯನ್ನ ಮಾಡುವಂಥವ್ರನ್ನ ಹೊಡೆಯುವ ಹಕ್ಕು ನಮಗಿದೆ ಅಂತ ಹೇಳಿದ್ವಿ. ಅವ್ರನ್ನ ಸರಿಯಾಗಿ ಹೋಗಿ ಹೊಡೆದ್ವಿ. ಹಿಂದಿನ ಸರ್ಜಿಕಲ್ ಸ್ಟ್ರೈಕು ಮತ್ತು ಏರ್ ಸ್ಟ್ರೈಕ್ ಅದ ರೀತಿಯಲ್ಲಿ ಅವರು ತೆಪ್ಪಿಗೆ ಕೊಟ್ಟಿದ್ರೆ ಯುದ್ಧ ಮುಂದುವರಿತಿರಲಿಲ್ಲ. ಅವರು ವಾಪಸ್ ಬಂದ್ರು, ನಾವು ನೋಡ್ತೀವಿ ಅಂತ. ಅವಾಗ ಇವರು ಪ್ರೂಫ್ ಏನು ಅಂತ ಕೇಳಿದ್ರು. ಮುಂದೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಹೇಳಿದ್ದ, ನಾವು ನಮಾಜ್ ಮಾಡಿ ಹೋಗಿ ಹೊಡಿಬೇಕಂತ ಮಾಡಿದ್ವಿ ಇಂಡಿಯಾದಾಗ, ಅವ್ರ ಅಷ್ಟರಾಗ ನಮ್ಮನ್ನು ಮುಗಿಸೇ ಬಿಟ್ರಂತ. ಇದು ಜಗತ್ತು ಯಾಕೆ ಇವತ್ತು ಕೆಲವರು ಭಾರತವನ್ನ ಕಂಡ್ರೆ ಪ್ರೀತಿಸ್ತಾರ, ಕೆಲವರು ಭಾರತವನ್ನ ಕಂಡ್ರೆ ಭಯಬೀಳ್ತಾ ಇದ್ದಾರೆ. ಅನೇಕರು ಇದು ನೀವು ಜಾಗತಿಕ ಇದರೊಳಗೆ ಗಮನಿಸ್ತಾ ಇದ್ದಾರೆ. ವಿದ್ಯಮಾನಗಳನ್ನು ಸ್ವಲ್ಪ ಸರಿಯಾಗಿ ಗಮನಿಸಿದ್ರೆ ಅರ್ಥ ಆಗ್ತದೆ. ಯಾಕೆ ಭಾರತ ನೋಡ್ರಿ, ಜಗತ್ತಿನೊಳಗೆ ನನ್ನ ಪಕ್ಕದವ ಸ್ಟ್ರಾಂಗ್ ಆಗ್ಬೇಕಂತ ಯಾರು ಬಯಸುವುದಿಲ್ಲ, ಇನ್ನೊಂದು ದೇಶ ಸ್ಟ್ರಾಂಗ್ ಆಗಲಿ ಅಂತ ಯಾರು ಬಯಸುವುದಿಲ್ಲ. ಇನ್ನು ಕೆಲವರು ಇರ್ತಾರೆ, ಇರಲ್ಲಪ್ಪ ಇವರು ಸ್ಟ್ರಾಂಗ್ ಆದ್ರೆ ನಮಗೂ ಒಳ್ಳೇದಂತ ಒಪ್ಕೋತಾರೆ. ಹೀಗಾಗಿ ಭಯದಿಂದ ಕೆಲವರು ಹೆದರ್ತಾ ಇದ್ದಾರೆ, ಕೆಲವರು ನಮಗೆ ವಿರೋಧ ಮಾಡ್ತಾ ಇದ್ದಾರೆ, ಕೆಲವರು ನಮ್ಮನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಮೊದಲಾದ್ರೆ ಏನ್ ಮಾಡ್ತಾ ಇದ್ವಿ ನಾವು, ಟೆರರಿಸ್ಟ್ ಆಕ್ಟಿವಿಟಿ ಆದ ನಂತರ ಅಮೆರಿಕಕ್ಕೆ ಹೋಗಿ ಹೇಳ್ತಾ ಇದ್ವಿ, ನಮ್ಗೆ ಹೊಡೆದ್ರು. ಅವರು ಹೇಳ್ತಾ ಇದ್ದಾರೆ, ನಾವು ನೋಡಿ ಹೇಳ್ತೀವಿ ಹೋಗ್ರು ಬುದ್ಧಿ ಅಂತ. ಹಂಗ ಬರ್ತೀವಿ ನಾವು. ಇವತ್ತು ಹಂಗೆ ಆಗೋದಿಲ್ಲ. ಇವತ್ತು ಇದೆಲ್ಲ ಶಕ್ತಿ ಹೆಂಗೆ ಬಂತು? ನಮ್ಮ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತದ. ಈ ಬಾರ್ಡರ್ ರೋಡ್ ಆರ್ಗನೈಸೇಷನ್ದೊಳಗ BRO ರಸ್ತೆಗಳು ಆಗಿರಲಿಲ್ಲ. ಅಂತೋನಿಯವರ ಅಧಿಕೃತವಾದಂತಹ ಒಂದು ಸ್ಟೇಟ್ಮೆಂಟ್ ಅದ, ಅಧಿಕೃತ ಸ್ಟೇಟ್ಮೆಂಟ್ ಆನ್ ದಿ ಫ್ಲೋರ್ ಆಫ್ ಹೌಸ್. ಏನದ, ನಾವು ಹೋಗಿ ನಮ್ಮ ಬಾರ್ಡರ್ದಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ನಾವು ಮಾಡಿದ್ರೆ ನಮ್ಮ ಬಾಜು ನಮಗೆ ಹೊಂದಿಕೊಂಡಿರುವಂತಹ ನಮ್ಮ ವಿರೋಧಿ ದೇಶಗಳು ಒಳಗೆ ಬರ್ಲಿಕ್ಕೆ ಅವ್ರಿಗೆ ಅನುಕೂಲ ಆಗ್ತದೆ, ಅದಕ್ಕೆ ನಾವು ಮಾಡೋದಿಲ್ಲ ಅಂತ ಹೇಳಿದ್ರು. ಹಿಮಾಚಲ ಪ್ರದೇಶದೊಳಗಿರುವಂತಹ ಬಾರ್ಡರ್ದಾಗ ನಮ್ಮ ಸೈನ್ಯ ಹೋಗ್ಲಿಕ್ಕೆ 48, 54, 68, 72 ಗಂಟೆಗಳ ಅನೇಕ ಸಂತೆ ಇರುತ್ತೆ. ಈಗ ಇತ್ತೀಚೆಗೆ ನಾ ಹಿಮಾಚಲಕ್ಕೆ ಹೋಗಿ 25 ನಿಮಿಷ ರೀಚ್ ಆಗ್ತದೆ. ಅಟಲ್ ಟನಲ್